ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ಮಂಜು ಕನ್ನಡ ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇದು ಶುಕ್ರವಾರದ ಲಾಗ್ ಐತಿ. ಹುಡುಗರು ಸ್ಕೂಲ್ದಿಂದ ಬಂದರು. 4:15 ಪೌನೆ 5 ಆಗಿತ್ತು. ಅವ್ರಿಗೆಲ್ಲ ಡ್ರೆಸ್ ಚೇಂಜ್ ಮಾಡಿ ಅವ್ರಿಗೆ ಸ್ವಲ್ಪ ಅನ್ನೋದು ಹೆಂಚ್ಕೊಟ್ಟ. ಆಮೇಲೆ ನಾನು ಒಂದು ಸ್ವಲ್ಪ ಸಂತಿ ಮಾಡ್ಕೊಂಬರ್ಬೇಕಾಗಿತ್ತು. ಫ್ರೆಂಡ್ಸ್, ನಾ ಈಗ ರೆಡಿಯಾಗಿ ಸಂತಿಗೆ ಹೊಂಟೇನಿ. ಬರ್ರಿ, ನಿಮಗೂ ನಮ್ಮೂರಾಗ ಯಾವ ರೀತಿ ಸಂತಿ ಆಗ್ತೈತೆ ಅಂತ ತೋರಿಸ್ತೇನಂತ. ಯಾಕ ಇಲ್ಲ ಇಲ್ಲಪ್ಪ ಶಾಣ, ಮತ್ತೇನು ಬೇಕು ನಿಂಗೆ? ಏನು ಬೇಕಾ? ಚಾಕ್ಲೇಟ್ ಕೊಡಿಸಿರ್ತೀಯ? ನಡಿ ನಡಿ. ನೋಡ್ರಿ, ನಮ್ಮ ಊರಾಗ ಸಂತಿ ಒಳಗೆ ಏನೇನು ಸಿಗ್ತೈತಿ. ಕಾಯಿಪಲ್ಯ ಅಂತೂ ಎಲ್ಲ ಥರ ಸಿಗ್ತೈತಿ. ಮೊದಲೆಲ್ಲ ಸಂತಿಗೆ ಆದ್ರೆ ಬೇರೆ ಊರಿಗೆ ಹೋಗ್ಬೇಕಾಗಿತ್ತು. ಆದ್ರೆ ಈಗ ನಮ್ಮ ಊರಾಗನ ಸಂತಿ ಎಲ್ಲ ಸಿಗತೈತಿ. ಹೀಗಾಗಿ ನಮಗೂ ಭಾಳ ಅನುಕೂಲ ಆಗತೈತಿ. ಎಲ್ಲ ಥರ ಫ್ರೆಶ್ ಕಾಯಿಪಲ್ಯ ಎಲ್ಲ ಸಿಗ್ತೈತಿ. ಆಮೇಲೆ ನಾವು ಎಲ್ಲ ಕಾಯಿಪಲ್ಯದು ಏನೇನು ಬೇಕು ಎಲ್ಲ ತೊಗೊಂಡು ವಾಪಸ್ ಮನೆಗೆ ಬಂದು ನೋಡ್ರಿ. ಮನೆಗೆ ಬಂದು ನಾನು ಸ್ವಲ್ಪ ಚಹಾ ಮಾಡಿದೆ. ಚಹಾ ಮಾಡಿ ಚಹಾ ಕುಡ್ಕೋತ ಸಂತಿ ತೆಗೆದಿಡ್ಬೇಕಂತೇಳಿ ಸಂತಿ ತೆಗೆದಿಡಾಕತ್ತೀನಿ. ಸಮನ್ವಿ ಹಂಗೆ ನಾನು ಬಿಟ್ಟು ಯಾಕೆ ಹೋಗಿದ್ದಿ ಅಂತೇಳಿ ಇದನ್ನು ಮಾಡಾಕತ್ತಿದ್ದು. ಅದಕ್ಕೆ ಚಹಾ ಕುಡ್ಕೋತ ಇನ್ನು ಸಂತಿ ಎಲ್ಲ ತೆಗೆದಿಡಬೇಕು. ನೋಡ್ರಿ, ನಮ್ಮೂರ ಸಂತಿ ಹೆಂಗಿರ್ತೈತಿ. ನಿನ್ನಿದ ಲಾಗ ಕಂಟಿನ್ಯೂ ಮಾಡಾಕತ್ತೇನೆ ನೋಡ್ರಿ. ಇವತ್ತು ಶನಿವಾರ ಬೆಳಿಗ್ಗೆ ಬೇಗ ಐತ್ರಿ ಸ್ಕೂಲ. ಸಾತ್ವಿಕ ಸಮನ್ವಿ ಇಬ್ರೂ ಸ್ಕೂಲಿಗೆ ಕಳ್ಸೀನಿ ರೀ. ನಂದು ನೈಟ್ ಡ್ಯೂಟಿ ಇತ್ತಲ್ಲ, ಸ್ವಲ್ಪ ನಾನು ಒಂದು ಸ್ವಲ್ಪ ಹೇಳ್ಕೊಂಡು ಬೇಗ ಬಂದಿದ್ನಿ. ಅವ್ರನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ, ಆಮೇಲೆ ಮನೆಯವ್ರ ಡ್ಯೂಟಿ ಇತ್ತು ಬೆಳಗ್ಗೆನ, ಅವರು ಡ್ಯೂಟಿಗೆ ಹೋದರು. ಆಮೇಲೆ ನೋಡ್ರಿ, ನಾನು ಈಗೆಲ್ಲ ಕೆಲಸ ಮಾಡಬೇಕು. ಬಾಂಡೆ ಅದು ಭಾಳ ಅದಾವು. ಬಾಂಡೆ ಅದು ತಿಕ್ಕೊಂಡು ಎಲ್ಲ ಪಟ ಕೆಲಸ ಮಾಡ್ಕೊಂಡು ಅರ್ಬಿ ಅದು ಮಷಿನಿಗೆ ಹಾಕ್ಬೇಕ್ರಿ. ಮಷಿನಿಗೆ ಹಾಕಿ ಪಟ ಎಲ್ಲ ಕೆಲಸ ಮುಗಿಸ್ಕೊತೇನೆ ರೀ. ಮುಗಿಸ್ಕೊಂಡು ಆಮೇಲೆ ಸಿಗ್ತೇನೆ ನೋಡ್ರಿ. ಅಂದು ಈಗ ಎಲ್ಲ ಮನೆಗೆ ಕ್ಲೀನ್ ಅದು ಮಾಡೋದು, ಆಮೇಲೆ ಅರ್ಬಿ ಮಷಿನ್ಗೆ ಹಾಕೀನಿ ರೀ. ಆಮೇಲೆ ಬಾಂಡೆ ಅದು ತಿಕ್ಕೀನಿ. ಈಗೆಲ್ಲ ಕೆಲಸ ಮುಗೀತು. ಅದಕ್ಕೆ ಈಗ ಹೆಂಗೂ ಸಾತ್ವಿಕ ಸಮನ್ವಿ ಇವತ್ತು ಶನಿವಾರಕರೆ 2 ಗಂಟೆ ತನಕ ಸ್ಕೂಲ್ ಇರ್ಬೋದು ರೀ. ಇವತ್ತು 2 ಗಂಟೆ ತನಕ ಅಂತ ಅನ್ನಕತ್ತಿದ್ರು. ಅದಕ್ಕೆ ಅವ್ರು ಬರೋದ್ರೊಳಗಾಗಿ ಸ್ವಲ್ಪ ಅವ್ರಿಗೆ ಏನಾರ ಬಿಸಿದ ಮಾಡಿದ್ರೆ ಆತಂಥೇಳಿ ಪುದೀನ ಪಲಾವ್ ಮಾಡ್ಬೇಕಂತ ಅಂದ್ಕೊಂಡೇನಿ. ನೋಡೋಣ ಬರ್ರಿ, ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ. ಪುದೀನ ಪಲಾವ್ನ ಯಾವ ರೀತಿಯಾಗಿ ಮಾಡ್ತೇನಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ಬರ್ರಿ, ಈಗ ಪುದೀನ ಪಲಾವ್ ಯಾವ ರೀತಿ ಮಾಡೋದಂತ ನೋಡೋಣಂತ. ಸಮ್ಮು ತಾಯೋ ಬಾ ತಾ. ಏಯ್, ಹೊಲಸ ತೊಳ್ಕೊಬೇಕಪ್ಪಿ. ಕೊಡ್ತಾವ ಬೇಗ ತೆಗಿಪಿ. ಅವ್ವ ಕಾಲು ಹೆಂಗಾಗ್ಯಾವ ನೋಡಣ. ಬೂಟ್ ಹಾಕೊಳಂತ್ಲೆ ಹಂಗಾಗ್ತಾವ. ಹಿಂಗೆ ತೊಳ್ಕೊಬಪ್ಪ, ಕಾಲು ತೊಳ್ಕೊಬ, ಡ್ರೆಸ್ ಚೇಂಜ್ ಮಾಡ್ಬಾ, ಬೇಗ ಬಾ ಗುಬ್ಬಿ. ಬರ್ರಿ, ಹಾಗಾದ್ರೆ ಈಗ ನಾವು ಪುದೀನ ಪಲಾವ ಯಾವ ರೀತಿಯಾಗಿ ಮಾಡ್ತೇವೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮೊದಲಿಗೆ ನಾ ಏನು ಮಾಡ್ಕೊಂಡೇನಿ, 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನಿ. ಆಮೇಲೆ 4ರಿಂದ 5 ಮೆಣಸಿನ್ಕಾಯಿ ತೊಗೊಂಡೇನಿ. ಒಂದು 2 ಗಡ್ಡೆ ಬೆಳ್ಳುಳ್ಳಿ, ಹಸಿ ಅಲ್ಲ, ಆಮೇಲೆ 2 ಟೊಮೆಟೊ, 1 ಬಟಾಟಿ ಇತ್ತು ರೀ. ಅದಕ್ಕಾಗಿ ನಾನು ಬೇರೆದಕ್ಕೆ ಒಂದು ಬಟಾಟಿ ತೊಗೊಂಡೇನಿ. ಆಮೇಲೆ 1 ಟೊಮೆಟೊ, 1 ದೊಡ್ಡ ಸೈಜ್ ಟೊಮೆಟೊ ತೊಗೊಂಡೇನಿ. ಇಷ್ಟೆಲ್ಲ ನಾನು ಹೆಂಚಿ ರೆಡಿ ಮಾಡಿ ಇಟ್ಕೊಂಡೇನಿ. ಆಮೇಲೆ ನಮ್ಗೆ ಮಸಾಲ ಅಂತೂ ಜಾಸ್ತಿ ನಾ ಏನು ಹಾಕಂಗಿಲ್ಲ. ಆಮೇಲೆ ಒಗ್ಗರ್ನಿಗಂತೆ ಸ್ವಲ್ಪ ಪುದೀನ ಸಪ್ರೇಟ್ ಇಟ್ಕೊಂಡೇನಿ. ಆಮೇಲೆ 1 ಹಿಡಿಯಟ್ಟು ಪುದೀನ, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಅದನ್ನು ಮಿಕ್ಸಿಗೆ ಹಾಕ್ಬೇಕಂತ ಅದನ್ನು ತೊಳೆದಿಟ್ಕೊಂಡೇನಿ. ಆಮೇಲೆ ಈಗ ನಾನು ಒಗ್ಗರ್ನಿ ಒಳಗೆ ನಾನು ಮಸಾಲ ಏನೂ ಹಾಕಬಾರ್ದು, ಸ್ವಲ್ಪ ಗರಂ ಮಸಾಲ ಹಾಕ್ಬೇಕಂತ ಹೇಳಿ ಸ್ವಲ್ಪ ಗೋಡಂಬಿ, ಆಮೇಲೆ ದಾಲ್ಚಿನ್ನಿ, ಏಲಕ್ಕಿ, ಲವಂಗ, ಆಮೇಲೆ 1 ಚಕ್ರ ಮಗ್ಗ, ಆಮೇಲೆ ಸ್ವಲ್ಪ 1 ಪಲಾವ್ ಎಲೆ, ಇಷ್ಟ ಮಸಾಲ ಯೂಸ್ ಮಾಡಾಕತ್ತೇನಿ ನೋಡ್ರಿ. ನಾನು ಮಸಾಲ ಆದಷ್ಟು ಕಡಿಮೆ ಯೂಸ್ ಮಾಡ್ಬೇಕಂತ ಇಷ್ಟ ಯೂಸ್ ಮಾಡಾಕತ್ತೇನಿ. ಆಮೇಲೆ ನಾವು ಇದನ್ನೆಲ್ಲ ಅಲ್ಲ, ಬೆಳ್ಳುಳ್ಳಿ, ಆಮೇಲೆ ಮೆಣಸಿನ್ಕಾಯಿ ಇದನ್ನೆಲ್ಲ ಏನು ಮಾಡ್ಕೋಬೇಕು, ಪುದೀನ, ಕೊತ್ತಂಬರಿ ಎಲ್ಲ ಮಿಕ್ಸಿ ಮಾಡ್ಕೋಬೇಕು. ಇಷ್ಟ ಮಿಕ್ಸಿ ಮಾಡ್ಕೊಂಡು ಉಳಿದಿದ್ದೆಲ್ಲ ಒಗ್ಗರ್ನಿ ಒಳಗನ ಹಾಕ್ತೀನಿ. ಅಷ್ಟೇ ಮಿಕ್ಸಿ ಮಾಡ್ಕೋತೇನೆ ನೋಡ್ರಿ. ಪುದೀನ ಸ್ವಲ್ಪ ಮಿಕ್ಸಿಗೂ ಹಾಕೋತೀನಿ, ಆಮೇಲೆ ಸ್ವಲ್ಪ ಒಗ್ಗರ್ನಿ ಒಳಗೂ ಹಾಕೋತೀನಿ. ಈಗ ನಾನು ತೊಳೆದು ಏನು ಇಟ್ಕೊಂಡೇನಲ್ರಿ ಪುದೀನ, ಆಮೇಲೆ ತೊಳೆದು ಇಟ್ಕೊಂಡಂಥ ಪುದೀನ, ಕೊತ್ತಂಬರಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ ಇದನ್ನೆಲ್ಲ ಸೇರಿ
ಮಿಕ್ಸಿ ಮಾಡ್ಕೋತೇನೆ. ಇದೊಂಥರ ಪೇಸ್ಟ್ ರೀತಿಯಾಗಿ ಆಗಿರಬೇಕು, ಆ ರೀತಿಯಾಗಿ ನಾವು ಮಿಕ್ಸಿ ಮಾಡ್ಕೋಬೇಕು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇದು ನೋಡ್ರಿ, ಭಾಳ ಮಸ್ತ್ ಆಗ್ತೈತಿ ರೀ ಇದು ಪುದೀನ ಪಲಾವ. ಟೇಸ್ಟ್ ಅಂತೂ ಭಾಳ ಚಲೋ ಆಗ್ತೈತಿ. ಪುದೀನ ಅಂತೂ ನಮ್ಗೆ ತಿನ್ನೋದ್ರಿಂದ ಡೈಜೆಷನ್ನು ಚಲೋ ಆಗ್ತೈತಿ. ಆಮೇಲೆ ನಮ್ಗೆ ಪುದೀನದಿಂದ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಕೈತಿ. ಪುದೀನ ಅಂತೂ ಬೆಸ್ಟ್ ನೋಡ್ರಿ, ಯೂಸ್ ಮಾಡಿರ್ಬೇಕ್ರಿ ಪುದೀನ. ಆಮೇಲೆ ಪುದೀನ ನಾವು ಹಂಗೆ ತಿನ್ನಕ್ಕೆ ಹೋದ್ರೆ ಹುಡುಗರು ತಿನ್ನಂಗಿಲ್ಲ. ಹೀಗಾಗಿ ಪಲಾವ್ ರೀತಿ ಒಳಗೆ ಮಾಡಿಕೊಟ್ರೆ ಮಕ್ಕಳು ತಿಂತಾರೋ. ಅದ್ರ ಸಲುವಾಗಿ ನಾವು ಮಿಕ್ಸಿ ಮಾಡಿ ಅದ್ರೊಳಗೆ ಹಾಕಿದ್ರೆ ಅವ್ರಿಗೆ ಟೇಸ್ಟು ಅನಿಸ್ತೈತಿ, ತಿನ್ನೋಕ್ಕೂ ಚಲೋ ಅನಿಸ್ತೈತಿ. ಆಮೇಲೆ ನಾನು ಕುಕ್ಕರ್ ಇಟ್ಟೆ. ಆಮೇಲೆ ಸ್ವಲ್ಪ ಎಣ್ಣೆ ಕಾಯ್ತು. ಎಣ್ಣೆ ಕಾದ ನಂತರ ದಾಲ್ಚಿನ್ನಿ, ಒಂದು ಚಕ್ರ ಮಗ್ಗಿ, ಆಮೇಲೆ ಎರಡು ಲವಂಗ ಹಾಕೀನಿ, ಒಂದು ಏಲಕ್ಕಿ, ಆಮೇಲೆ ಒಂದು ಪಲಾವ್ ಎಲೆ, ಇಷ್ಟ ಹಾಕೇನಿ ನೋಡ್ರಿ ಮಸಾಲ. ನನಗೂ ಜಾಸ್ತಿ ಮಸಾಲ ಸೇರಂಗಿಲ್ಲ, ಹೀಗಾಗಿ ನಾನು ಸ್ವಲ್ಪ ಹಾಕೀನಿ. ಆಮೇಲೆ ಸ್ವಲ್ಪ ಗೋಡಂಬಿ ಹಾಕೀನಿ. ಗೋಡಂಬಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ತೆಗೆದು ಇಟ್ಕೊಂಡ್ರೂ ನಡಿತೈತಿ. ಇಲ್ಲಾಂದ್ರೆ ಆಮೇಲೆ ಸ್ವಲ್ಪ ಜಲ್ದಿನ ನಾವು ಉಳ್ಳಾಗಡ್ಡಿ ಹಾಕಬೇಕು. ಇಲ್ಲಾಂದ್ರೆ ಭಾಳ ಕೆಂಪಗೆ ಆಗಿಬಿಟ್ಟು ಅಂದ್ರೆ ಮತ್ತು ಚಲೋ ಅನ್ಸಂಗಿಲ್ಲ. ಆಮೇಲೆ ಈಗ ಉಳ್ಳಾಗಡ್ಡಿ ಒಂದು 2 ಉಳ್ಳಾಗಡ್ಡಿ ಹೆಂಚಿಟ್ಕೊಂಡಿದ್ದೆ ರೀ, ಉದ್ದುದ್ದಾಗೆ ಸಣ್ಣಂಗೆ ಉದ್ದುದ್ದಾಗೆ ಹೆಂಚಿಟ್ಕೊಂಡಿದ್ನಿ. 2 ಉಳ್ಳಾಗಡ್ಡಿ ಹಾಕೀನಿ. ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಸ್ವಲ್ಪ ಚೆಂದಂಗೆ ಫ್ರೈ ಆಗ್ಬೇಕು. ಅದನ್ನ ಚೆಂದಂಗೆ ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ನಾವು ಟೊಮೆಟೊ, ಆಮೇಲೆ ಕರಿಬೇವು ಇದನ್ನೆಲ್ಲ ಆ್ಯಡ್ ಮಾಡ್ಬೇಕು ರೀ ಅದಕ್ಕೆ. ಇದು ಪುದೀನ ಪಲಾವನಂತೂ ಮಸ್ತ್ ಟೇಸ್ಟ್ ಆಗ್ತೈತಿ ನೋಡ್ರಿ, ತಿನ್ನಕ್ಕಂತೂ ಮಸ್ತ್ ಅನ್ನಿಸ್ತೈತಿ. ಒಂದು ಬಟಾಟೆ ಹೆಂಚಿಟ್ಕೊಂಡಿದ್ನಿ, ಅದನ್ನು ಬಟಾಟಿನೂ ಹಾಕಿದ್ನಿ. ಆಮೇಲೆ 2 ಟೊಮೆಟೊ ಹೆಂಚಿಟ್ಕೊಂಡಿದ್ದೆ, 2 ಟೊಮೆಟೊ ಹಾಕಿದ್ನಿ, ಕರಿಬೇವನ್ನು ಹಾಕಿದ್ನಿ. ಆಮೇಲೆ ಸ್ವಲ್ಪ ನಾವು ಅರಿಶಿನ ಹಾಕಬೇಕು. ಸ್ವಲ್ಪ ಅಂದರೆ ಸ್ವಲ್ಪ ಅರಿಶಿನ ಹಾಕಿದ್ನಿ. ಅರಿಶಿನ ಹಾಕಿ ಅದಕ್ಕೆ ನಾವು ಮಸಾಲ ಅಂದ್ರೆ ಮಸಾಲೆ ಏನು ಬೇರೆ ಏನು ಹಾಕಂಗಿಲ್ಲ. ಒಂದು ಚೂರ ಗರಂ ಮಸಾಲ ಹಾಕ್ತೇನೆ ನೋಡ್ರಿ. ಸ್ವಲ್ಪ ಅಂದರೆ ಸ್ವಲ್ಪ ಗರಂ ಮಸಾಲ ಹಾಕಿ ಅದನ್ನೆಲ್ಲ ಸ್ವಲ್ಪ ಚೆಂದಂಗೆ ಫ್ರೈ ಮಾಡಿ ಆಮೇಲೆ ಹಸಿ ವಟಾಣಿ ಇವು ಫ್ರಿಜ್ ಒಳಗೆ ಇಟ್ಕೊಂಡು ಸ್ಟೋರ್ ಮಾಡಿ ಇಡ್ತೀವಲ್ಲ ಆ ವಟಾಣಿ ಇದೆ, ಅದನ್ನು ಇದ್ದು ರೀ ಮನ್ಯಾಗ. ಹೀಗಾಗಿ ವಟಾಣಿನ ಹಾಕೀನಿ ನೋಡ್ರಿ. ಸ್ವಲ್ಪ ಅದು ಹಸಿ ವಟಾಣಿ ಹಾಕಿದ್ನಿ. ಹಸಿ ವಟಾಣಿ ಹಾಕಿ ಸ್ವಲ್ಪ ಎಲ್ಲ ಅದು ಫ್ರಿಜ್ ಒಳಗಿನ ಸ್ವಲ್ಪ ನೀರು ಬಿಟ್ಟಂಗೆ ಆತಿತ್ತು. ಅದಕ್ಕೆ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ನಿ. ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಇದೇಗದ ತೋರಿಸಿದ್ನೆಲ್ಲ ಅದ ಧನಿಯಾ ಪೌಡ್ರಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಹಾಕಿ ಎಲ್ಲ ಮಿಕ್ಸ್ ಮಾಡಿದಿರಿ. ಮಿಕ್ಸ್ ಮಾಡಿ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ ನೋಡ್ರಿ. ಈಗ ಇಷ್ಟು ಚೆನ್ನಾಗಿ ಫ್ರೈ ಆದಿಂದ ಈಗ ಏನು ಮಾಡ್ಬೇಕಂದ್ರೆ ನಾವು ಅಕ್ಕಿಯನ್ನು ಈಗ ಅಕ್ಕಿ ತೊಳಕ್ಕಿಂತ ಮುಂಚೆ ಅಕ್ಕಿ ನಾನು ಸ್ವಲ್ಪ ನೆನೆ ಇಟ್ಕೊಂಡಿದ್ದೆ ರೀ. ಮೊದಲು ತೊಳೆದ ನೆನೆ ಇಟ್ಕೊಂಡಿದ್ದೆ. ಈಗ ನಾವು ಅದನ್ನು ಪೇಸ್ಟ್ ಏನು ರುಬ್ಬಿ ಇಟ್ಕೊಂಡಂಥ ಪೇಸ್ಟ್ ಏನೈತಲ್ಲ ಅದನ್ನು ಪೇಸ್ಟ್ ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನು ನಾನು ಈಗ ಮೊದಲು ಅಕ್ಕಿ ತೊಳೆದ ಸ್ವಲ್ಪ ಇಟ್ಟಿದ್ದೆ ರೀ. ನಾವು ಎರಡು ಗ್ಲಾಸ್ ಜೀರಾ ರೈಸ್ ತೊಗೊಂಡೇನಿ. ಆಮೇಲೆ ಅರ್ಧ ಗ್ಲಾಸ್ ಅಷ್ಟು ಬಾಸುಮತಿ ತೊಗೊಂಡೇನಿ ನೋಡ್ರಿ. ಅದನ್ನೆಲ್ಲ ಚೆನ್ನಾಗಿ ತೊಳೆದ ಇಟ್ಕೊಂಡಿದ್ನಿ ನಾನು ಮೊದಲು ರೀ. ಆಮೇಲೆ ನಾವು ಏನು ಒಗ್ಗರಣೆ ಮಾಡ್ಕೊಂಡಿವಲ್ಲ ಅದಕ್ಕೆ ಅಕ್ಕಿ ಸೇರಿಸಿ ಮಿಕ್ಸ್ ಮಾಡಿ ಆಮೇಲೆ ನಾವು ಅದಕ್ಕೆ ಮೇಲೆ ನಾವು ಈಗ 2.5 ಗ್ಲಾಸ ಅಕ್ಕಿ ತೊಗೊಂಡಿದ್ನಿ ನಾನು. ಆಮೇಲೆ ಈಗ 5 ಗ್ಲಾಸ ನೀರು ಹಾಕಕತ್ತೀನಿ. ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿ ನಮ್ಗೆ ಉಪ್ಪು ಹಾಕಬೇಕು. ನಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕ್ಬೇಕು. ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ನಮ್ಗೆ 2 ಸೀಟಿ ಹೊಡಿಸಿನಿ ರೀ. ಪಲಾವ ರೆಡಿ ಆಯ್ತು ನೋಡ್ರಿ. ಈಗ ಅದಕ್ಕೆ ನಾವು ಕಾಂಬಿನೇಷನಾಗಿ ರೈತ ಮಾಡ್ಬೇಕಂಥೇಳಿ ಅದಕ್ಕೆ ರೆಡಿ ಮಾಡ್ಕೊಳಕತ್ತೀನಿ. ಒಂದು ಈರುಳ್ಳಿ ತೊಗೊಂಡೇನಿ, ಒಂದು ಸೌತೆಕಾಯಿ, ಒಂದು ಟೊಮೆಟೊ, ಆಮೇಲೆ ಸ್ವಲ್ಪ ಗಜ್ರಿ ಇದ್ದರೂ ಹಾಕೋಬಹುದು. ಗಜ್ರಿ ಇರೋಕ್ಕಿಲ್ಲ ಅಂತಲೇ ಇಷ್ಟ ತೊಗೊಂಡೇನಿ. ಇದನ್ನೆಲ್ಲ ಸ್ವಲ್ಪ ಒಂದೊಂದು ಎಲ್ಲ ಸೌತೆಕಾಯಿ ಒಂದು, ಟೊಮೆಟೊ ಒಂದು, ಈರುಳ್ಳಿ ಒಂದು, ಆಮೇಲೆ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಹಾಕೀನಿ. ಕೊತ್ತಂಬರಿ ಹಾಕಿ ಆಮೇಲೆ ಮೊಸರು ಹಾಕಿಬಿಟ್ರೆ ರೆಡಿ ಆಯ್ತು ನೋಡ್ರಿ ರೈತ. ಇಷ್ಟ ಹಾಕ್ತೇನೆ ರೀ ನಾ ಅಂತೂ. ಇದರ ಪುದೀನ ಪಲಾವ್ ಜೊತೆ ರೈತ ಅಂತೂ ಮಸ್ತ್ ಕಾಂಬಿನೇಷನ್ ನೋಡ್ರಿ ಎಷ್ಟು ಚೆನ್ನಾಗೈತಿ. ಅದಕ್ಕೆ ಸ್ವಲ್ಪ ಸಕ್ರೆ ಹಾಕ್ಬೇಕು ರೀ. ಒಂಚೂರ ಸಕ್ರೆ ಹಾಕಬೇಕು, ಒಂಚೂರು ಉಪ್ಪು ಹಾಕಬೇಕು. ಅಷ್ಟು ಹಾಕಿದ್ರೆ ರೈತ ರೆಡಿ ಆಯ್ತು. ಇದು ಪಲಾವ್ ಜೊತೆ ಸೂಪರ್ ಕಾಂಬಿನೇಷನ್ ಆಕತಿ. ಟೇಸ್ಟ್ ಅಂತೂ ಮಸ್ತ್ ಅನಿಸ್ತೈತೆ ನೋಡ್ರಿ. ಅದಕ್ಕೆ ಪಲಾವ್ ಮಾಡಿದಾಗ ನಾನು ಪ್ರತಿ ಸಲ ಇದನ್ನು ಮಾಡತ್ತೇನೆ ರೀ. ಯಾಕಂದ್ರೆ ನಮ್ಮ ಹುಡುಗರು ಇಷ್ಟಪಡ್ತಾರೆ ರೀ ಇದನ್ನು. ಅದ್ರ ಜೊತೆ ಪಲಾವ್ ಜೊತೆ ಇದನ್ನು ಮಾಡಿದ್ರೇ ಅವರು ಇಷ್ಟಪಟ್ಟು ತಿಂತಾರೋ.
ಸಮನ್ವಿ ನೋಡ್ರಿ ಪಲಾವ್ ಮಾಡೀನಿ, ಬಿಸಿ ಪಲಾವ್ ತಿನ್ನಂತಂದ್ರೆ ನನಗೆ ಸೋನ್ ಪಾಪಡೆ ಬೇಕಂತ ಹಠ ಮಾಡಿ ಸೋನ್ ಪಾಪಡೆ ಬಟ್ಲಾಗ ಹಾಕಿಸ್ಕೊಂಡು ಅದನ್ನ ತಿನ್ಕೋತ ಕೂತಾಳು. ಅವ್ರಿಗೆ ಹುಡುಗರ ಹಿಂಗೆ ನೋಡ್ರಿ, ಒಟ್ಟು ನಾವು ಊಟ ಅದು ಮಾಡಿ ಏನೋ ಮಾಡಿದ್ರು ತಿನ್ನಂದ್ರೆ ಅವರು ನಮ್ಗೆ ಬೇರೆದನ್ನ ಕೇಳ್ತಾರೆ. ನಾವು ಅವತ್ತು ಏನು ಮಾಡಿರ್ತಲ್ಲ, ರೊಟ್ಟಿ ಮಾಡ್ರಿ ಚಪಾತಿ ಕೇಳ್ತಾರು, ಚಪಾತಿ ಮಾಡಿದ್ರೆ ರೊಟ್ಟಿ ಕೇಳ್ತಾರು. ಮಕ್ಕಳನ್ನ ಹಿಂಗೆ ನೋಡ್ರಿ. ಅದಕ್ಕೆ ಆದಷ್ಟು ಅದ್ರೊಳಗೆ ನಾವು ಅವ್ರಿಗೆ ಯಾವ್ದು ಇಷ್ಟ ಅದನ್ನು ಮಾಡಿಕೊಡಕ್ಕೆ ಟ್ರೈ ಮಾಡಬೇಕು. ಆಮೇಲೆ ನಂದು ಈ ವಿಡಿಯೋ ನಿಮ್ಗೆ ಯಾವ ರೀತಿಯಾಗಿ ಬರತೈತಿ, ಈ ವಿಡಿಯೋಗಳು ಇಷ್ಟ ಆಗತ್ತವೋ ಇಲ್ಲೋ ಅದನ್ನು ಕಮೆಂಟ್ ಮಾಡಿರಿ. ಆಮೇಲೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆಲ್ಲರೂ ಸಪೋರ್ಟ್ ಮಾಡಿರಿ. ಆಮೇಲೆ ಈ ನಾನು ಮಾಡಿರುವ ನಿಮ್ಗೆ ರೆಸಿಪಿ ಇಷ್ಟ ಆಗಿತ್ತಂದ್ರೆ, ಪುದೀನ ಪಲಾವ್ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಕೊಡಿರಿ. ಆಮೇಲೆ 2 ಸೀಟಿ ಹೊಡೆಸಿದ್ನಿ. ಆಮೇಲೆ ನೋಡಿರಿ ಪಲಾವ ಮಸ್ತ್ ಅಂದ್ರೆ ಮಸ್ತ್ ಬಂದಿತ್ತು. ಪಲಾವ ತಿನ್ನಾಕಂತೂ ಮಸ್ತ್ ಟೇಸ್ಟ್ ಆಗಿತ್ತು ನೋಡ್ರಿ. ಸಾಕು ಹೆಂಗೈತಿ ಪುದೀನ ಪಲಾವ? ಬ್ಯೂಟಿಫುಲ್ಲಾ? ಹೆಂಗಾಗೈತ್ರಿ ಗೀತಾ ಸಿಸ್ಟರ್? ಊರಿಗೆ ಹೋಗೋರ? ಬ್ಯಾಗ್ ರೆಡಿ? ಸಮು ಬೇಗ ತಿನ್ರಿ. ಇನ್ನೊಂದು ಸ್ವಲ್ಪ ಹಾಕ್ಲಿಪ್ಪ? ಬೇಡ. ಇನ್ನು ರಾತ್ರಿ ಕಂಟಿನ್ಯೂ ಮಾಡಾಕತ್ತೇನೆ ನೋಡ್ರಿ. ರಾತ್ರಿ ನಾವು ಅವರೆಲ್ಲ ಊಟ ಮಾಡಾಕತ್ತಿದ್ರು, ನಾನು ಸಮನ್ವಿಗೆ ಊಟ ಮಾಡ್ಸಕತ್ತಿದ್ನಿ. ನಮ್ಮ ಮನೆಯವರಂತೂ ಬೇಗನ ಊಟ ಮಾಡ್ತಾರೆ ರೀ, ಅವರ ಜಲ್ದಿ ಊಟ ಮಾಡ್ತಾರೋ. ನನಗಷ್ಟು ಬೇಗ ಊಟ ಮಾಡೋಕ್ಕಾಗಿಲ್ಲ ಅಂಥೇಳಿ ನಾನು ಸಮನ್ವಿಗೆ ಸಾತ್ವಿಗೆ ಅದು ಊಟ ಅದು ಮಾಡಿಸಿ ನಾ ಆಮೇಲೆ ಊಟ ಮಾಡ್ತೇನೆ ರೀ. ನೋಡಿದ್ರಲ್ಲ ಫ್ರೆಂಡ್ಸ, ಇಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ, ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡಿರಿ. ನನಗೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡೀನಿ. ಪ್ಲೀಸ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿರಿ. ನೋಡಿರಿ ಈ ವಿಡಿಯೋ ನಿಮ್ಗೆ ಯಾವ ರೀತಿ ಆಗೈತಿ ಪ್ಲೀಸ್ ದಯವಿಟ್ಟು ಒಂದು ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡೋದ್ರ ಮುಖಾಂತರ ನಾನು ಮುಂದಿನ ವಿಡಿಯೋಗಳಿಗೆ ಯಾವ ರೀತಿ ಚೇಂಜಸ್ ಮಾಡ್ಕೋಬೇಕು ಅನ್ನೋದು ನನಗೂ ಅರ್ಥ ಆಗ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.